ಹಸುವಿನ ಕೆಚ್ಚಲಿಗೆ ಕೈ ಹಾಕಿದವರ ಮರ್ಮಾಂಗಕ್ಕೆ ಕೈ ಹಾಕಿ ಕತ್ತರಿಸೋ ದಿನ ಮುಂದೆ ಬರುತ್ತೆ ಅಂತ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಗುಡುಗಿದ್ದಾರೆ. ಈ ದಿನ ರಾಷ್ಟ್ರಭಕ್ತರ ಬಳಗದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೆಚ್ಚಲಿಗೆ ಕೈ ಹಾಕಿದವರನ್ನ ಹುಚ್ಚ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ. ಮುಸಲ್ಮಾನ ಗೂಂಡಗಳಿಗೆ ಈ ವೇಳೆ ಎಚ್ಚರಿಕೆ ನೀಡ್ತೇನೆ, ಹಿಂದೂಗಳನ್ನ ಕೆಣಕಬೇಡಿ ಅಂತ ಹೇಳಿದರು. ಮರ್ಮಾಂಗಕ್ಕೆ ಕೈ ಹಾಕಿ ಕತ್ತರಿಸುವಂತ ವ್ಯವಸ್ಥೆ ಬರುತ್ತೆ ದಿನಗಳಲ್ಲಿ ಆಗ್ಬೇಕು ಅಂತ ಹೇಳ್ತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಹಿಂದೂಗಳಿಗೆ. ನಿಮ್ಮ ಒಂದು ಮರ್ಮಾಂಗಕ್ಕೆ ಕೈ ಹಾಕಿ ಕತ್ತರಿಸುವಂತ ವ್ಯವಸ್ಥೆ ಬರುತ್ತೆ ದಿನಗಳಲ್ಲಿ ಆಗ್ಬೇಕು ಅಂತ ಹೇಳ್ತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಹಿಂದೂಗಳಿಗೆ. ನಸ್ರು ಅನ್ನಂತ ಅಯೋಧ್ಯ ಹುಚ್ಚ ಅನ್ನಂತ ಹಳೆ ಪಟ್ಟಿನ ಸರ್ಕಾರ ಇವತ್ತು ಹೇಳ್ತಾರೆ. ನಾವಿದು ಕೂಡ ನೋಡ್ತಾ ಇದ್ದೀವಿ. ಆ ಒಬ್ಬ ಹುಚ್ಚ ಅಂತ ತೀರ್ಮಾನ ಮಾಡೋದು ಕಾಂಗ್ರೆಸ್ಸಿನ ಸರ್ಕಾರದ ಮಂತ್ರಿಗಳಲ್ಲ, ವೈದ್ಯರು ತೀರ್ಮಾನ ಮಾಡಬೇಕಾಗಿತ್ತು. ವೈದ್ಯರು ತೀರ್ಮಾನ ಮಾಡಿದಾರೆ, ಪರೀಕ್ಷೆ ಮಾಡಿದಾರೆ, ಬಿಟ್ಟಿದಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಅವನೊಬ್ಬ ಹುಚ್ಚ ಅಂತ ಈಗಾಗಲೇ ತೀರ್ಮಾನ ಮಾಡಿ ಹಿಂದೂಗಳ ಮೇಲೆ ಯಾರಾದ್ರೂ ಹೊರದ್ರೆ ಅವ್ರು ಹುಚ್ಚರು, ಗೋಮಾತೆಯನ್ನ ಕತ್ತರಿಸಿದ್ರೆ ಅವ್ರು ಹುಚ್ಚರು ಅವರನ್ನ ಕಾಂಗ್ರೆಸ್ ಸರ್ಕಾರ ಅಂತ ನಾವೆಲ್ಲರೂ ಕೂಡ ಇವತ್ತೆಲ್ಲರೂ ಕೂಡ ಹೇಳುತ್ತೆ. ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ. ಹಿಂದೂಗಳ ಭಾವನೆಗಳ ಮೇಲೆ, ಹಿಂದೂ ಧರ್ಮದ ಮೇಲೆ ಅನೇಕ ರೀತಿಯಂತ ಪ್ರಹಾರಗಳಾಗ್ತದೆ. ಇದೇ ಮೊದಲಿನಲ್ಲ. ನಾನು ಇವತ್ತು ಈ ಒಂದು ಮುಸಲ್ಮಾನ್ ಏನಿದ್ರೆ ಮುಸಲ್ಮಾನ್ ಗೂಂಡಾಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದೆ. ಹಿಂದೂಗಳ ಮೇಲೆ, ಹಿಂದೂಗಳ ಭಾವನೆಗಳ ಮೇಲೆ ಧಕ್ಕೆ ತರಬೇಡಿ, ಭಸ್ಮ ಹೋಗ್ತೀರಿ ಅನ್ನೋಂತ ವ್ಯವಸ್ಥೆ ಹಿಂದೂಗಳು ನಿಮಗೆ ಮಾಡ್ತಾರೆ. ಬರುವಂತ ದಿನಗಳಲ್ಲಿ ಹಿಂದೂಗಳನ್ನ ಕೆಳಕಬೇಡಿ. ಹಿಂದೂಗಳನ್ನ ಕೆಳಕದಷ್ಟು ನಾವು ಶಾಂತಿ ಪ್ರಿಯರು. ಎಲ್ಲಿವರೆಗೂ ನೀವು ಹಿಂದೂಗಳನ್ನ ಶಾಂತಿ ರೀತಿಯಿಂದ ನೋಡಕ್ಕೆ ಇಷ್ಟಪಡ್ತಾರೆ. ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಭಾವನೆನ ಧಕ್ಕೆ ಮಾಡಬೇಡಿ ಅಂತ ಸಂದರ್ಭದಲ್ಲಿ ಗೋಮಾತೆನ ಇವತ್ತು ಕೆಚ್ಚಲಿಗೆ ಕೈ ಹಾಕಿದ್ರಿ, ಇದನ್ನ ನೀವು ಅನುಭವಿಸ್ತೀರಿ. ಇದನ್ನ ಖಂಡಿತವಾಗಿ ಬರುವಂತ ನಿಮಗೆ ಅನುಭವಿಸ್ತೀರಿ. ನಾವೆಲ್ಲರೂ ಕೂಡ ಒಂದು ಹಿಂದೂಸ್ತಾನದಲ್ಲಿ ಮಾತ್ರ ನಿಮಗೆ ಈ ರೀತಿಯಾದ ವ್ಯವಸ್ಥೆ ಇರುತ್ತಾ ಇದ್ರು ಕೂಡ ನೋಡ್ತಾ ಇದ್ವಿ. ಪಾಕಿಸ್ತಾನದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಯಾವ ರೀತಿ ನಡ್ಕೊಂತಾ ಇದ್ದಾರೆ ಅಂತ ಟಿವಿ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವೆಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ಆದ್ರೆ ಭಾರತ ದೇಶದಲ್ಲಿ ಮುಸಲ್ಮಾನರು ಅಣ್ಣ ತಮ್ಮಂತ ತೀರ್ಮಾನ ಮಾಡುವ ತಪ್ಪ ಅನ್ನೋಂತ ಪ್ರಶ್ನೆ ನಮ್ಮೆಲ್ಲರೂ ಕೂಡ ಉದ್ಭವ ಆಗ್ತಾ ಇದೆ. ಯಾವ ರೀತಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರಿದ್ದಾರೋ ಅದೇ ರೀತಿ ಭಾರತ ದೇಶದಲ್ಲಿ ನೀವು ಅಲ್ಪಸಂಖ್ಯಾತರಾಗಿದ್ದೀರಿ. ಹಿಂದೂಗಳ ಭಾವನೆ ಧಕ್ಕೆ ತಂದಂತ ವ್ಯವಸ್ಥೆಯಲ್ಲಿ ಬರುವಂತನಿಗೆ ನೀವು ಕೂಡ ಅನುಭವಿಸುವಂತ ವ್ಯವಸ್ಥೆ ಆಗತ್ತೆ. ನಾನು ಹಾಗಾಗಿ ಹಿಂದೂಗಳ ಭಾವನೆ ಧಕ್ಕೆ ತರಬೇಡಿ. ನೀವು ಇವತ್ತೇನು ನಸ್ರು ಮತ್ತು ಅವ್ರ 3 ಜನ ವ್ಯವಸ್ಥಿತವಾಗಿ ಒಂದು ಚರ್ಚೆಯನ್ನು ಕೊಡಿದ್ದಾರೆ, ಇದು ಕ್ಷಮೆ ತೋರಬೇಕು. ತಕ್ಷಣ ರಾಜ್ಯ ಸರ್ಕಾರ ಇನ್ನು 3 ಜನ ಯಾರಿದ್ದಾರೆ ಅವ್ರಿಗೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ನಿಮ್ಮದೇ ಆದಂತ ಬೇರೆ ಬೇರೆ ಇಲಾಖೆಗಳು ಇರ್ಬೋದು. ಸರ್ಕಾರ ಯಾರು ಮುಖ್ಯಮಂತ್ರಿ ಆಗ್ತಾರೆ, ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನಂತ ಮಾತುಗಳಲ್ಲೇ ತಾವೆಲ್ಲರೂ ಕೂಡ ತೊಡ್ಕೊಂಡಿರೋದ್ರಿಂದ ಈ ಒಂದು ಗೋಮಾತೆಯ ಶಾಪ ನಿಮಗೆ ತಟ್ಟೆ ಸಿದ್ದರಾಮಯ್ಯ ಸಂದರ್ಭದಲ್ಲಿ ನಾನು ಕೂಡ ಹೇಳಿ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಒಂದು ಗೋಮಾತೆ ಯಾರು ಕೈ ಹಾಕಿದರೆ ಆ 3 ಜನಕ್ಕೆ ತಕ್ಷಣ ಶಿಕ್ಷೆ ಕೊಡಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತಂದ್ರೆ ನಮ್ಮ ಸೀತಾಲಕ್ಷ್ಮಿ ಹೇಳಿದ್ರು, ಮೀಡಿಯಾ ಹೇಳ್ಬೇಕು ಬೇಡ ಅಂತ. ಯಾವ ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕಿದ್ರೋ ಮುಂದಿನ ದಿನಗಳಲ್ಲಿ ನಿಮ್ಮ ನಾನು ಒಂದು ಸಂದರ್ಭದಲ್ಲಿ ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ, ಆದಷ್ಟು ಬೇಗ ಯಾವ ಒಂದು ಗೋಮಾತೆ ಕೆಚ್ಚಲಿಗೆ ಕೈ ಹಾಕಿದಂತ ವ್ಯಕ್ತಿಗಳಿಗೆ ನೀವು ಇನ್ನೂ ಕೂಡ ಸರ್ಕಾರ ಅವರಿಗೆ ಆತಿಥ್ಯ ಕೊಡುವಂತ ವ್ಯವಸ್ಥೆ ಮಾಡಬೇಡಿ. ತಕ್ಷಣ ಅವರಿಗೆ ಬಂಧಿಸಿ